ನಮಸ್ಕಾರ. ನಾನು ಶೇಷಾಚಲಂ ಮಾತಾಡ್ತಾ ಇದ್ದೀನಿ, ಆಸ್ಟ್ರೋಗೈಡ್ ಮೈಸೂರು ಕನ್ನಡ ಚಾನೆಲ್ನಿಂದ. ಇವತ್ತು ಶುಕ್ರ ಮತ್ತು ಶುಕ್ರನ ಕಾರಕತ್ವಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಶುಕ್ರ ಅಂತಂದಾಗ್ಲೇ ನಮ್ಮಲ್ಲೆಲ್ಲ ಮಾತಾಡೋದೇನಂತಂದರೆ, ಶುಕ್ರ ದಶೆ ಬಂದ್ಬಿಡುತ್ತೆ, ಭಾಗ್ಯವಂತರಾಗ್ಬಿಡ್ತೀರಾ, ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ, ಸುರಿಯುತ್ತೆ ಅಂತ. ಅದು ಶುಕ್ರನಿಗೆ ಒಂದು ಥರ ಬೇಡವಾದಂತಹ ಒಂದು ಅಂಟನ್ನು ನಮ್ಮ ಜನ ಹಾಕಿರೋವಂಥದ್ದು. ಶುಕ್ರ ಬಂದ ತಕ್ಷಣ ಎಲ್ಲರಿಗೂ ಮಾಲಾಗ್ಬಿಡ್ತಾರೆ, ಸಿಕ್ಕಾಪಟ್ಟೆ ದುಡ್ಡು ಬಂದ್ಬಿಡತ್ತೆ ಅನ್ನೋದು ಏನೂ ಇಲ್ಲ. ಆದರೆ ಒಂದಂತೂ ಸತ್ಯ ಅದರಲ್ಲಿ, ಏನಪ್ಪ ಅಂತಂದರೆ, ಶುಕ್ರದಶೆ ಶುಕ್ರ ಚೆನ್ನಾಗಿ ಕೂತಿದ್ದು ಶುಕ್ರದಶೆ ಬಂದಾಗ ಸುಖ ಸಂತೋಷದಿಂದ ಸಮೃದ್ಧಿಯಿಂದ ಜೀವನವನ್ನು ನಡೆಸೋದಕ್ಕೆ ಏನು ಬೇಕೋ ಅದನ್ನು ಶುಕ್ರ ಕೊಡ್ತಾನೆ. ಅಂದರೆ ಊಟ ತಿಂಡಿಗೆ, ಕಾಸು ಖರ್ಚಿಗೆ, ಕೈ ಖರ್ಚಿಗೆ, ಓಡಾಡೋದಕ್ಕೆ ಬೇಕಾಗಿರೋಂಗೆ ವಾಹನ ಸೌಲಭ್ಯ, ಮನೆ ಮತ್ತು ಸಂತೃಪ್ತಿ, ಅಂದರೆ ಓವರ್ ಆಲ್ ಪ್ರೋಗ್ರೆಸ್ ಅಂತೀವಿ, ಅದಷ್ಟು ಇರುತ್ತೆ ಶುಕ್ರನ ದಶೆಯಲ್ಲಿ. ನೀವು ಅಂದ್ಕೊಂಡಂಗೆ ಸುಮ್ಮನೆ ರಾಕೆಟ್ ಲಾಂಚ್ ಆದಂಗೆ ಅಂತ ಹೋಗ್ಬಿಟ್ಟು ಮೇಲೆ ಹೊರಟೋಗ್ತಾನೆ, ಸಿಕ್ಕಾಪಟ್ಟೆ ಮೇಲೆ ಅಲ್ಲೆಲ್ಲೋ ಇರ್ತಾರೆ ಅಂತ ಅನ್ಕೋಬೇಡಿ. ಶುಕ್ರದಶೆ ಅಂತಂದರೆ ಏನಂತಂದರೆ ಸುಖ, ಸಮೃದ್ಧಿ ಮತ್ತು ಸಂತೋಷ, ಒಳ್ಳೆಯ ಕುಟುಂಬ ಸ್ಥಾನಮಾನಗಳು, ಇದೆಲ್ಲ ದೊರೆಯುವಂಥದ್ದು ಶುಕ್ರದಶೆ. ಇದು ಶುಕ್ರ ದಶೆ ಬಗ್ಗೆ ಆಯಿತು. ಆದರೆ ಅದು ಯಾಕೆ ಕೊಡ್ತಾನೆ ಶುಕ್ರ ಅಂತ ನಾವಿದ್ರೆ ನಾವು ಶುಕ್ರನ ಬಗ್ಗೆ ತಿಳ್ಕೋಬೇಕು. ಶುಕ್ರ ಅಂದರೆ 2-3 ಭಾಳ ಮುಖ್ಯವಾದಂತಹ ಕಾರಕತ್ವಗಳನ್ನು ಹೊಂದಿರುವಂಥದ್ದು ಶುಕ್ರ. ಸಂತಾನ ಪ್ರಾಪ್ತಿಗೆ ಬೇಕಾಗಿರುವಂತಹ ವೀರ್ಯ ಶಕ್ತಿ, ಸಂತಾನ ಪ್ರಾಪ್ತಿಗೆ ಬೇಕಾಗಿರುವಂತಹ ಅಂಡಾಶಯ ಶಕ್ತಿ, ರಕ್ತ ಚಲನವಲನ ಆಗೋಕ್ಕೆ ಬೇಕಾಗಿರುವಂತಹ ನಮ್ಮ ನರನಾಡಿಗಳ ಶಕ್ತಿ, ರಕ್ತನಾಳಗಳ ಶಕ್ತಿ, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ ಶುಕ್ರನನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಅದೇ ಕಾರಕನು ಶುಕ್ರ. ವೇಯಿನ್ಸ್ ಅಂತೀವಿ, ವೇನಸ್, ವೇನಃ, ಇದು ಶುಕ್ರನ ಮುಖ್ಯವಾದಂತಹ ಕಾರಕತ್ವ. ರಕ್ತನಾಳದಲ್ಲಿ ರಕ್ತವನ್ನು ಸರಿಯಾಗಿ ಚಲನವಲನ ಆಗ್ತಾ ಇದೆಯಾ, ಸರ್ಕ್ಯುಲೇಷನ್ ಆಫ್ ಬ್ಲಡ್ ಸರಿಗಿದೆಯಾ ಅಂತ ತಿಳ್ಕೊಬೇಕು ಅಂದರೆ ಶುಕ್ರ ಚೆನ್ನಾಗಿ ಕೂತಿರ್ಬೇಕು ಒಬ್ಬರ ಜಾತಕದಲ್ಲಿ. ಎಷ್ಟೋ ಜಾತಕಗಳಲ್ಲಿ ಶುಕ್ರ ಕೆಟ್ಟದಾಗಿ ಕೂತ್ಕೊಂಡು ಶನಿ ಜೊತೆ ಕೂತ್ಕೊಂಡಿದ್ದಾಗ ಕಾಲಿನಲ್ಲಿ ವೆರಿಕೋಸ್ ವೇಯಿನ್ಸ್ ಅನ್ನುವಂತಹ ಒಂದು ಕೆಟ್ಟದಾದಂತಹ ಒಂದು ರಕ್ತ ನಾಳದ ಒಂದು ಕಾಯಿಲೆ ಬರುತ್ತೆ. ಇವಾಗ 2-3 ಗ್ರಹದ ಬಗ್ಗೆ ಬೇಡ, ಇವಾಗ ಶುಕ್ರನ ಬಗ್ಗೆ ಬಂದು ಮಾತಾಡೋಣ ಅಂತಂದರೆ, ಶುಕ್ರ ಬಂದು ಸುಖಕಾರಕ, ಕಳತ್ರಕಾರಕ. ಸುಖ ಅಂದ್ರೇನು? ಸುಖ ಸಮೃದ್ಧಿಯ ಸುಖ, ಹ್ಯಾಪಿನೆಸ್ ಥ್ರೂ ಕಂಟೆಂಟ್ಮೆಂಟ್ ಅಂತೀವಲ್ಲ, ಆ ಥರ ಸುಖ ಸಮೃದ್ಧಿಯ ಸುಖ. ಶುಕ್ರ ಅಂದ್ರೇನು? ವಾಹನ ಸೌಲಭ್ಯಗಳು, ಮನೆ, ಸೌಂದರ್ಯ, ಮುಖ ಸೌಂದರ್ಯ ಮತ್ತು ಸ್ವಾಸ್ಥ್ಯವಾಗಿರೋದು, ಹೈಜೀನ್ ಅಂತೀವಿ ನಾವು. ಅಂದರೆ ಎಲ್ಲವನ್ನೂ ಚೆನ್ನಾಗಿ ನೋಡ್ಕೊಳ್ಳುವಂತಹ ಒಂದು ಗುಣಮಟ್ಟದ ಒಂದು ಊಟ ತಿಂಡಿ ಮತ್ತು ಚಾಕುಚಕ್ಯತೆ ಇಟ್ಕೊಳ್ಳುವಂತಹ ಒಂದು ಮನೆ, ಅವರ ಒಂದು ಜನ, ಆ ಜಾತಕನಿಗೆ ಇದೆಲ್ಲ ಭಾಳ ಚೆನ್ನಾಗಿ ಎಲ್ಲ ಒಂದೊಂದು ಕಡೆ ಎಲ್ಲ ಕರೆಕ್ಟಾಗಿ ಇಟ್ಟಿರ್ಬೇಕು. ಅವ್ರಿಗೆ ಸರಿಯಾಗಿ ಇಟ್ಟಿಲ್ಲ ಅಂತಂದರೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಶುಕ್ರ ಅಂತಂದ್ರೇ ನಾವು ಅದನ್ನು ಮೆಥಾಡಿಕ್ ಅರೇಂಜ್ಮೆಂಟ್ಸ್ ಅಂತೀವಿ. ಎಲ್ಲ ಒಂದೊಂದು ಕಡೆ ಅದೆಲ್ಲ ಇರಬೇಕು, ಅವ್ರಿಗೆ ಎಲ್ಲ ಚೆನ್ನಾಗಿರ್ಬೇಕು, ನೋಡೋಕ್ಕೆ ಎಲ್ಲ ಸುಂದರವಾಗಿರಬೇಕು, ಎಲ್ಲ ಸ್ವಚ್ಛತೆಯಿಂದ ಇರಬೇಕು, ಎಲ್ಲ ಸ್ವಚ್ಛವಾಗಿದ್ರೂ ಚೆನ್ನಾಗೂ ಇರಬೇಕು. ಭಾಳ ತುಂಬನೇ ಸ್ವಚ್ಛ ಅಲ್ಲ, ಅದು ನೋಡೋಕ್ಕೆ ಸೌಂದರ್ಯ ಭರಿತವಾಗಿರ್ಬೇಕು. ಅಂತಂದರೆ ಏನಾದರೂ ಒಂದು ಫೈನ್ ಆರ್ಟ್ಸ್ ಅಂತೀವಿ, ಲಲಿತ ಕಲೆಗಳಿರಬೇಕು, ಆ ಥರ. ಹಾಗಾಗಿ ಶುಕ್ರ ಆಂತರಿಕ ಸೌಂದರ್ಯ ಮತ್ತು ಬಾಹ್ಯ ಸೌಂದರ್ಯದ ಕಾರಕನಾಗಿದ್ದು, ಶುಕ್ರನ ಕಲಾತ್ಮಕ ಪ್ರತಿಭೆ, ಸೃಜನಶೀಲತೆ ಮತ್ತು ಸ್ವಯಂ ಅಭಿವ್ಯಕ್ತಿ ಸೂಚಿಸುತ್ತಾನೆ. ಅಂದರೆ ತಮ್ಮ ವ್ಯಕ್ತಿತ್ವವನ್ನು ಮುಂದೆ ತೋರ್ಪಡಿಸುವುದಕ್ಕೆ ಅಭಿವ್ಯಕ್ತಿ ಅಂತಂದರೆ ಏನು ಅಂತಂದರೆ, ಅವರ ಭಾವನೆಯನ್ನು ಅಭಿನಯದ ಮೂಲಕ ತೋರಿಸ್ಬೇಕು ಅಂತಂದರೆ, ಒಂದು ಒಳ್ಳೆಯ ಒಂದು ನೀವು ನಟನಾಗಿರಬೇಕು ಅಂತಂದರೆ, ನಟನೆ ಅನ್ನೋದು ಇದು ಸಾಂಸಾರಿಕ ಜೀವನದಲ್ಲಿ ಮಾಡೋ ನಟನೆ ಅಲ್ಲ, ನಿಜವಾದ ನಟನೆ.
ನೀವು ಯಾರು ಇವಾಗ ದೊಡ್ಡ ದೊಡ್ಡ ಫಿಲಮ್ ಆ್ಯಕ್ಟರ್ಗಳನ್ನ ಯಾರ್ಯಾರು ನೋಡ್ತೀರಾ, ಶುಕ್ರ ಚೆನ್ನಾಗಿ ಬಲಿಷ್ಠವಾಗಿ ಕೂತಿದ್ರೇ ಅವ್ರಿಗೆ ಹಾಡು ಮತ್ತು ಚಿತ್ರಕಥೆ, ಕಲೆ ಮತ್ತು ಲಲಿತ ಕಲೆ, ಶಾಸ್ತ್ರಗಳು ಇದನ್ನೆಲ್ಲ ಪಡಿಬೇಕು ಅಂತಂದರೆ ಶುಕ್ರ ಚೆನ್ನಾಗಿರ್ಬೇಕು. ಶುಕ್ರನು ಸಂಗೀತ, ನೃತ್ಯ, ಚಿತ್ರಕಲೆ, ನಾಟಕ, ವಿನ್ಯಾಸ ಮತ್ತು ಪ್ರದರ್ಶನ ಕಲೆಗಳ ಕಾರಕನಾಗಿರ್ತಾನೆ. ವ್ಯಕ್ತಿಯನ್ನು ಆಕರ್ಷಕ ಮತ್ತು ಮನಮೋಹಕ ಮಾಡುತ್ತಾನೆ. ನೋಡೋದಕ್ಕೆ ಭಾಳ ಸೆಳಿಬೇಕು ಅವರು. ಆ ಮನುಷ್ಯನ ನೋಡಿದ್ರೆ ನಾವು ಇನ್ನೂ ಒಂದು ಸ್ವಲ್ಪ ಅವ್ರ ಜೊತೆ ಮಾತಾಡಬೇಕು, ಇನ್ನೂ ಬೆರಿಬೇಕು, ಅವರ ಸ್ನೇಹ ಬೇಕು ಅಂತ ಅನ್ನಿಸ್ಬೇಕು. ಆ ಒಂದು ಸೆಳೆತ, ಅದಕ್ಕೆ ನಾವು ಸೆಡಕ್ಟಿವ್ ಮ್ಯಾಗ್ನೆಟಿಸಮ್ ಅಂತೀವಿ, ಅದು ಎಳೆತ ಬೇಕು. ಆ ಎಳೆತ ಶುಕ್ರ ಕೊಡ್ತಾನೆ. ಅಟ್ರಾಕ್ಟಿವ್ ಆ್ಯಂಡ್ ಚಾರ್ಮಿಂಗ್ ಅಂತೀವಿ. ಶುಕ್ರನು ವಿವಾಹ ಮತ್ತು ಜೀವನ ಸಂಗಾತಿಯ ಪ್ರಮುಖ ಕಾರಕನಾಗಿರ್ತಾನೆ. ಯಾಕಂದರೆ ಅದು ಕಳತ್ರ ಕಾರಕನಾಗಿರೋದ್ರಿಂದ. ಶುಕ್ರನು ಪ್ರೀತಿ, ರೊಮ್ಯಾನ್ಸ್, ಮಮತೆ ಮತ್ತು ಆತ್ಮೀಯತೆಯನ್ನು ಸೂಚಿಸುತ್ತಾನೆ. ಇದೊಂದು ವಿಚಾರ ಇದೆಯಲ್ಲ, ರೊಮ್ಯಾನ್ಸ್ ಅನ್ನೋ ವಿಚಾರ ಶುಕ್ರನಿಗೆ ಭಾಳ ಮುಖ್ಯವಾದಂತಹ ಕಾರಕತ್ವ. ಯಾಕೆ ಅಂತಂದರೆ ಬೇರೆ ಗ್ರಹಗಳು ಅಷ್ಟು ಸುಲಭವಾಗಿ ರೊಮ್ಯಾನ್ಸ್ ಅನ್ನೋದನ್ನು ಕೊಡೋದಿಲ್ಲ. ಹೀಗೆ ಎಷ್ಟು ಜನಕ್ಕೆ ನೀವು ಕೇಳಿದ್ರೆ 10 ನಿಮಿಷದಲ್ಲಿ ಯಾವ್ದಾದ್ರು ಒಬ್ರು ಕವನ ಬರೀರಿ, ಒಂದು ಕಾವ್ಯ ಬರೀರಿ, ಒಂದು ಚುಟುಕು ಏನಾದರೂ ಒಂದು ಹೇಳಿ, ಯಾವುದಾದ್ರೂ ಒಂದು ಹಾಸ್ಯ ಮಾಡಿ ಅಂತಂದರೆ ಎಲ್ಲ ಕೈಲಿ ಮಾಡೋಕ್ಕಾಗಲ್ಲ. ಎಷ್ಟೋ ಜನಕ್ಕೆ ನಗಕ್ಕೆ ಆಗಲ್ಲ. ಎಷ್ಟೋ ಜನ ಹಲ್ ತೋರಿಸಿ ನಗೋದೇ ಇಲ್ಲ. ಅವರು ಆ ಒಳಗೇನೇ ಇರ್ತಾರೆ. ಶುಕ್ರ ಹಂಗಲ್ಲ. ಏನೇ ಇದ್ರೂ ಭಾವನಾತ್ಮಕವಾಗಿ ಅದನ್ನು ತೋರ್ಪಡಿಸಿಕೊಳ್ಳುವಂತಹ ಒಂದು ಗ್ರಹ. ಅವನು ಕೆಟ್ಟದಾಗಿ ಕೂತಿದ್ರೆ ಅವ್ರಿಗೆ ಕಷ್ಟ, ಅವನು ಕೆಟ್ಟದಾಗಿ ಕೂತಿದ್ರೆ ಅವ್ರಿಗೆ ತೋರ್ಪಡಿಸ್ಕೊಳಕ್ಕಾಗಲ್ಲ. ಅವರು ಅಂದರೆ ಖುಷಿ ಆದರೆ ಅಳ್ತಾ ಇರ್ತಾರೆ, ಅಳೋ ಸಮಯದಲ್ಲಿ ನಗ್ತಾ ಇರ್ತಾರೆ. ಆ ಥರ ಆಗ್ಬಿಡುತ್ತೆ, ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. ಶುಕ್ರನು ಭಾವನೆಗಳ ಹಂಚಿಕೆ ಮತ್ತು ಸಂಬಂಧಗಳ ಬಂಧನವನ್ನು ನಿಯಂತ್ರಿಸುತ್ತಾನೆ. ಉತ್ತಮ ಸ್ಥಾನದಲ್ಲಿರುವ ಶುಕ್ರನು ದಾಂಪತ್ಯ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯವನ್ನು ನೀಡುತ್ತಾನೆ. ಇದು ಶುಕ್ರನ ಅತಿ ಮುಖ್ಯವಾದಂತಹ ಈಗಿನ ಕಾಲಕ್ಕೆ ಬೇಕಾಗಿರುವಂಥದ್ದು. ಯಾಕಂದರೆ ಇವಾಗಿನ ಕಾಲದಲ್ಲಿ ನೀವು ನೋಡ್ತಾ ಇದ್ದಂಗೆ ಒಂದು ತಿಂಗಳಿಗೇನೆ ಬೆಂಗಳೂರಿನಲ್ಲಿ ಹತ್ತತ್ರ 1,000 ಕೇಸ್ ಡಿವೋರ್ಸ್ ರಿಜಿಸ್ಟರ್ ಆಗ್ಬೋದು. ಹತ್ತತ್ರ ಅಂದರೆ ಲೆಕ್ಕ ನೋಡ್ತು ಅಂತಂದರೆ ಒಂದು 12,000 13,000 ಡಿವೋರ್ಸ್ ಆಗ್ಬೋದು ಒಂದು ವರ್ಷಕ್ಕೆ, ಬರೀ ಬೆಂಗಳೂರು ನಗರದಲ್ಲಿ. ದೇಶಾದ್ಯಂತ ಲೋಕಾದ್ಯಂತ ಎಷ್ಟಾಗ್ತಾ ಇರ್ಬೋದು. ಇದಾಗದೇ ಇರೋದಕ್ಕೆ ಶುಕ್ರ ಚೆನ್ನಾಗಿ ಕೂತಿದ್ರೆ, ಇಲ್ಲ ಶುಕ್ರನನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ ಈ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಮತ್ತು ಸಂತೋಷ ಇದ್ದು ಇದಕ್ಕೆಲ್ಲ ಎಡೆ ಕೊಡದೇ ಇರೋವಂಗೆ ನಾವು ನೋಡ್ಕೋಬೋದು. ಶುಕ್ರನು ಐಶ್ವರ್ಯ ಮತ್ತು ವಿಶ್ರಾಂತಿ ಮತ್ತು ಆನಂದದ ಕಾರಕನಾಗಿರ್ತಾನೆ. ಅಂದರೆ ಇದಕ್ಕೆ ಲೀಜರ್, ಕಂಫರ್ಟ್ ಆ್ಯಂಡ್ ಎಂಜಾಯ್ಮೆಂಟ್ ಅಂತ ಕರಿತೀವಿ ನಾವು. ಶುಕ್ರನು ಸೌಂದರ್ಯ, ಸುಂದರ ಮನೆಗಳು, ತೋಟಗಳು, ಅಲಂಕಾರ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಸೂಚಿಸುತ್ತಾನೆ. ಅಂದರೆ ಎವ್ರಿಥಿಂಗ್ ವಿಚ್ ಇಸ್ ಬ್ಯೂಟಿಫುಲ್ ಅಂತ ಹೇಳೋಣ. ಬ್ಯೂಟಿ ಅನ್ನೋ ವಿಚಾರಕ್ಕೆ 2 ಥರ ಇದೆ. ಶುಕ್ರ ಬಂದು ಬೇರೆ ಯಾವುದೇ ಗ್ರಹದ ಒಂದು ನೋಟಕ್ಕೆ ಇಲ್ಲ, ಅಥವಾ ಅದರ ಒಂದು ಒತ್ತಡಕ್ಕೆ ಸಿಲುಕೊಂಡಿಲ್ಲದೆ ಇದ್ದರೆ, ಇವಾಗ ಶುಕ್ರ ರಾಹು ಜೊತೆ ಕೂತ್ಕೊಂಡ್ಬಿಟ್ರೆ, ಶುಕ್ರ ಶನಿ ಜೊತೆ ಕೂತ್ಕೊಂಡ್ಬಿಟ್ರೆ, ಇಲ್ಲ ಶುಕ್ರನನ್ನು ಬೇರೆ ಯಾವುದಾದ್ರೂ ಒಂದು ಗ್ರಹ ನೋಡ್ತಾ ಇದ್ದಾನೆ, ಬೇರೆ ಕಡೆಯಿಂದ 5ನೇ ದೃಷ್ಟಿ, 7ನೇ ದೃಷ್ಟಿ, 9ನೇ ದೃಷ್ಟಿ, ಇಲ್ಲ 3ನೇ ದೃಷ್ಟಿ, 4ನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಅಂತಂದಾಗ ಮಾರ್ಪಾಟನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಶುಕ್ರ ಬಿಕಾಸ್ ಆಫ್ ಆಸ್ಪೆಕ್ಟ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತಾ ಇರುತ್ತೆ ಅಂತಂದರೆ, ಶುಕ್ರ ಏನೂ ಯಾರ ಒಂದು ದೃಷ್ಟಿಯೂ ಇಲ್ಲದೆ, ಯಾವ ಒಂದು ಗ್ರಹದ ಒಂದು ಒಡನಾಟ ಇಲ್ಲದೆ, ಅಂದರೆ ಕಂಜಂಕ್ಷನ್ ಇಲ್ಲದೆ, ಸಂಬಂಧವಿಲ್ಲದೆ, ಅದು ಯಾವ ಒಂದು ಗ್ರಹದ ಒಂದು ಒತ್ತಡಕ್ಕೆ ಬರದೆ, ಇನ್ಫ್ಲೂಯೆನ್ಸ್ ಆ್ಯಂಡ್ ಪ್ರೆಷರ್ಗೆ ಬರದೇ ಇದ್ದರೆ, ನೀವು ನೋಡಬೇಕಾಗಿರುವಂತಹ ಪ್ಯೂರ್ ಬ್ಯೂಟಿ ಅಂದರೆ ಸೌಂದರ್ಯ, ಅಂದರೆ ಅತೀ ಸೌಂದರ್ಯವಾಗಿರುವಂತಹ, ಯಾವುದೇ ತರಹದ ಮೇಕಪ್ಪು, ಯಾವುದೇ ತರಹದ ಏನೂ ಇಲ್ಲದೆ ಇದ್ರೂ ಸುಂದರವಾಗಿರುವಂಥ ವ್ಯಕ್ತಿಯನ್ನು ಅಥವಾ ಒಂದು ಜಾಗವನ್ನು ನೋಡಬೇಕು ಅಂದರೆ ಶುಕ್ರ ಚೆನ್ನಾಗಿರಬೇಕು. ಸುಗಂಧ ದ್ರವ್ಯಗಳು, ಅಲಂಕಾರ ಸಾಮಗ್ರಿಗಳು ಮತ್ತು ಫ್ಯಾಷನ್ ಕಾರಕನಾಗಿರ್ತಾನೆ. ಅಂದರೆ ಈ ಸಂಬಂಧವಾಗಿರುವಂತಹ ಯಾವುದೇ ವಿಚಾರದಲ್ಲಿ ವ್ಯಾಪಾರವನ್ನು ಚೆನ್ನಾಗಿ ಮಾಡ್ಬೋದು ಇವರುಗಳು. ಅಂದರೆ ಕಾಸ್ಮೆಟಿಕ್ಸ್ ಮತ್ತು ಅದಕ್ಕೆ ಬೇಕಾಗಿರುವಂತಹ ಕಾಸ್ಮೆಟಾಲಜಿಸ್ಟ್ ಆಗಿರಲಿ, ಮತ್ತು ಬೇರೆ ಇವರೇ ಮಾಮೂಲಿ ಮಾಡುವಂತಹ ಮೇಕಪ್ ಮಾಡುವಂಥವರೇ ಆಗಿರಲಿ, ಶುಕ್ರ ಚೆನ್ನಾಗಿದ್ರೆ ಅವರು ತುಂಬ ಚೆನ್ನಾಗಿ
ಆ ವೃತ್ತಿಯಲ್ಲಿ ತೊಡಗಿರ್ತಾರೆ. ಉಡುಗೆ ತೊಡುಗೆ, ಆಹಾರ, ಜೀವನ ಶೈಲಿ ಉತ್ತಮ ಅಭಿರುಚಿಯನ್ನು ನೀಡುತ್ತಾನೆ. ಇದರಲ್ಲಿ ಭಾಳ ಮುಖ್ಯವಾದಂಥದ್ದು ಏನಪ್ಪ ಅಂತಂದರೆ, ಎಷ್ಟೋ ಜನಕ್ಕೆ ಎಲ್ಲ ಇರುತ್ತೆ, ಚೆನ್ನಾಗಿ ದುಡ್ಡು ಗಿಡ್ಡೆಲ್ಲ ಚೆನ್ನಾಗಿರುತ್ತೆ, ಸರಿಯಾಗಿ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಅನ್ನೋದು ನಾವು ಅನ್ಸುತ್ತೆ ಮನಸ್ಸಿಗೆ. ಏನೋ ಒಂದು ಹಾಕೊಂಡು ಬಂದ್ಬಿಡ್ತಾರಲ್ಲ, ಎಲ್ಲೆಲ್ಲೋ ಏನೇನೋ ಹಾಕೊಂಡು ಓಡಾಡ್ತಾರಲ್ಲ ಇವ್ರು ಸರಿಯಾಗಿ ಒಂದು ಉಡುಪು ಹಾಕೊಳ್ಳೋಕ್ಕೆ ಯಾಕೆ ಆಗಲ್ಲ ಇವ್ರಿಗೆ? ದೇವಸ್ಥಾನಕ್ಕೆ ಬಂದಿದ್ದಾರೆ, ಯಾವುದೋ ಒಂದು ಏನೋ ಒಂದು ಹರ್ಕಲ್ ಬಟ್ಟೆ ಹಾಕೊಂಡು ಬಂದ್ಬಿಟ್ಟಿರ್ತಾರೆ. ಈಗಿನ ಕಾಲದಲ್ಲಿ ಸಿಗತ್ತಲ್ಲ 5 ಕಡೆ ತೂತಾಗಿರುವಂತಹ ಜೀನ್ಸ್ ಪ್ಯಾಂಟ್, ದೇವಸ್ಥಾನಕ್ಕೆ ಹಾಕೊಂಡು ಬಂದ್ಬಿಡ್ತಾರೆ. ಇದೇನು ನೋಡೋಕ್ಕೆ ಒಂಥರ, ಅಂದರೆ ಆ ಜಾಗಕ್ಕೆ ಅದು ಸರಿಪಡಿಸಲ್ಲ, ಅದು ಏನೋ ಒಂಥರ ಅದು ಸರಿ ಹೋಗ್ತಾ ಇಲ್ಲ ಅಂತ ಅನ್ಸತ್ತಲ್ಲ. ಶುಕ್ರ ಬಂದು ಚೆನ್ನಾಗಿದ್ರೆ ಇವರು ಎಲ್ಲ ಜಾಗದಲ್ಲೂ ಬೇಕಾದಂಗೆ ಅದಕ್ಕೆ ಸರಿ ಹೊಂದುವಂಗೆ ಅವರು ಆ ಉಡುಪನ್ನು ಧರಿಸ್ತಾರೆ. ಅದ್ರ ಜೊತೆಗೆ ರಾಹು ಇಲ್ಲ ಅಂದರೆ ಕುಜ, ವಕ್ರಬುಧ ಇವರೆಲ್ಲ ಸೇರಿಕೊಂಡಾಗ ವಿಚಿತ್ರವಾದಂತಹ ಉಡುಪುಗಳನ್ನು ಧರಿಸುವಂತಹ ಒಂದು ಅಭಿರುಚಿ ಇರುತ್ತೆ. ಊಟದ ವಿಚಾರದಲ್ಲಿ ಮತ್ತು ಕ್ರಿಯೇಟಿವಿಟಿ, ಫೈನ್ ಆರ್ಟ್ಸ್ ಈ ವಿಚಾರದಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ, ಇಮ್ಯಾಜಿನೇಷನ್ ಅಂದರೆ ನಾವು ಯಾವ ಥರ ಯೋಚನೆ ಮಾಡ್ತೀವಿ, ಆ ಶಕ್ತಿ, ಆ ಆಳ, ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಶುಕ್ರನು ಇದರಲ್ಲೂ ಒಂದು ವಿಚಾರದಲ್ಲಿ ಕಾರಕನಾಗಿರ್ತಾನೆ. ಆಹಾರ, ಗುಣಮಟ್ಟ, ಅಲಂಕಾರ ಮತ್ತು ಕಲಾತ್ಮಕ ಸೌಂದರ್ಯವನ್ನು ಇಷ್ಟಪಡುತ್ತಾನೆ ಶುಕ್ರನು ಪ್ರತಿಭಾವಂತ ಅಡುಗೆಗಾರರು ಮತ್ತು ಆಹಾರ ಕಲಾವಿದರನ್ನು, ಆಹಾರದಲ್ಲೂ ಕಲಾವಿದರು ಅಂದರೆ ಅರ್ಥ ಏನು? ಈಗ ನೀವು ಹೋಟ್ಲಿಗೆ ಹೋದಾಗ ನೀವು ಏನೋ ಒಂದು ಊಟವನ್ನು ಆರ್ಡರ್ ಮಾಡ್ತೀರಾ, ಈ ಥರ ನಮಗೊಂದು ಒಳ್ಳೆ ಒಂದು 5-6 ಐಟಮ್ ಹೇಳಿರ್ತೀರ, ಅದು ಎಲ್ಲದನ್ನು ತಂದಿಡೋದಕ್ಕೆ ಒಂದು ಯಾವುದೋ ಒಂಥರ ನೋಡೋಕ್ಕೆ ಸುಂದರವಾಗಿ ತಂದಿಡ್ತಾರೆ. ಅದೆಲ್ಲನೂ ನಾವು ಕಚ್ಚಿ ತಿಂದೆ ಹೊಟ್ಟೆ ಹೊಟ್ಟೋಗುತ್ತೆ ಅಂದ್ರೂ ಆ ಒಂದು ಸಮಯಕ್ಕೆ ಅದು ನೋಡೋಕ್ಕೆ ಒಂಥರ ಸುಖವಾಗಿರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಸುಂದರವಾಗಿರುತ್ತೆ. ಅದನ್ನು ಆ ಥರ ಕ್ಲೀನಾಗಿ ಅದನ್ನು ಸರಿಯಾಗಿ ಎಲ್ಲ ಇಟ್ಟು ಅದಕ್ಕೆಲ್ಲ ಅಲಂಕಾರವನ್ನು ಮಾಡಿ, ಊಟಕ್ಕೆ ಅಲಂಕಾರವನ್ನು ನೀವು ಮನೇಲಿ ಆ ಥರ ಮಾಡ್ಕೊಳ್ಳೋದಿಲ್ಲ, ಹೊರಗಡೆ ಹೋದಾಗ ಅದಕ್ಕೆಲ್ಲ ಅಲಂಕಾರ ರೂಪವಾಗಿ ತಂದು ಎಲ್ಲ ಇಟ್ಟು ಅದಕ್ಕೆ ಏನೇನೋ ಬೇಕಾಗಿರೋದು ಬೇಡವಾಗಿರೋದು, ಅಂದರೆ ಒಂದು ಬೀಟ್ರೂಟ್ ಹೂವು ಮಾಡಿ ಅದ್ರ ಮಧ್ಯೆ ಇಟ್ಟು ಇದೆಲ್ಲ ಮಾಡೋದು ಏನಪ್ಪ ಅಂತಂದರೆ ನಮ್ಮ ಶುಕ್ರ. ಅದಕ್ಕೆ ವಿ ಕಾಲ್ ಹಿಮ್ ಹ್ಯಾಸ್ ಅ ಶೆಫ್. ಶುಕ್ರ ಬಂದು ಚೆನ್ನಾಗಿದ್ದಲ್ಲಿ ಅವರು ಶೆಫ್ ಆಗ್ತಾರೆ, ಅಂದರೆ ಒಳ್ಳೆ ಶೆಫ್ ಆಗ್ತಾರೆ, ಅಂದರೆ ಒಳ್ಳೆಯ ಒಂದು ಹೋಟ್ಲಲ್ಲಿ ಒಂದು ಮುಖ್ಯ ಅಡುಗೆಗಾರನಾಗಿರ್ತಾರೆ, ಅಂದರೆ ಮಾಸ್ಟರ್ ಶೆಫ್ ಥರ. ಮಾಮೂಲಿ ಅಡುಗೆ ಮಾಡಬೇಕು, ತುಂಬ ಚೆನ್ನಾಗಿರ್ಬೇಕು, ಅದೆಲ್ಲ ಅಡುಗೆ ತುಂಬ ರುಚಿಕರವಾಗಿರಬೇಕು ಅಂತಂದರೆ ಚಂದ್ರ ಒಬ್ಬ ಸಾಕು, ಕುಜ ಸಾಕು, ಕುಜ ಚಂದ್ರನ ಸಂಯೋಗ ಸಾಕು, ಅಂದರೆ ಅದಕ್ಕೆ ಚಂದ್ರಮಂಗಳ ಯೋಗ ಸಾಕು. ಕುಜ ಶುಕ್ರ ಇಬ್ಬರು ಸೇರ್ಕೊಂಡ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಅಡುಗೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಅವ್ರು ಮಾಡಿದ್ದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದೆಲ್ಲ ಚೆನ್ನಾಗಿ ಕೂತಿರ್ಬೇಕಾದ್ರೆ ಶುಕ್ರನು ವಿಶೇಷ ಆಹಾರ ಮತ್ತು ಉನ್ನತ ಗುಣಮಟ್ಟದ ಊಟದೊಂದಿಗೆ ಸಂಬಂಧ ಹೊಂದಿರುತ್ತಾನೆ. ತುಂಬ ಹೈಜೀನ್ ಮತ್ತು ಹೈ ಸ್ಟ್ಯಾಂಡರ್ಡ್ ಆಫ್ ಫುಡ್ ಆ್ಯಂಡ್ ಟೇಸ್ಟ್ ಅಂತ ಹೇಳ್ತೀವಿ. ಈಗ ಆರೋಗ್ಯ ವಿಚಾರಕ್ಕೆ ಬಂದರೆ ರಕ್ತನಾಳಗಳು, ಮೂತ್ರನಾಳ ಮತ್ತು ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನು ನಿಯಂತ್ರಿಸುತ್ತಾನೆ. ಫಲವತ್ತತೆ ಅಂದರೆ ಫರ್ಟಿಲಿಟಿ ಅಂತ ಹೇಳ್ತೀವಿ ನಾವು. ಈಗಿನ ಕಾಲದಲ್ಲಿ ನೀವು ಓದ್ತಾ ಇರ್ಬೋದು, ನಮ್ಮ ಭಾರತ ದೇಶದಲ್ಲೇ ಫರ್ಟಿಲಿಟಿ ಅನ್ನೋದು ತುಂಬ ಕೆಳಗಡೆ ಬೀಳ್ತಾ ಇದೆ. ಅದೇನೋ ಒಂದು ಥ್ರೆಶೋಲ್ಡ್ ಅಂತಾರೆ 1.2 ಅಂತ, ಅದಕ್ಕಿಂತ ಕೆಳಗಡೆ ಬಿದ್ದು ಇವಾಗ ಬರುವಂತಹ ಒಂದು ಮುಂದಿನ ಪೀಳಿಗೆಗೆ ಮಕ್ಕಳು ಆಗೋವಂಥದ್ದೇ ಒಂದು ಕಷ್ಟವಾಗಿದೆ ಅನ್ನೋದು ಒಂದು ಸೂಚನೆ ಬಂದಿದೆ. ಹಾಗೂ ಈ ಕಡೆ ವಯಸ್ಸಾದವರೆಲ್ಲ ಹೋಗ್ತಾ ಹೋದರೆ ಈಗ ಮುಂದೆ ಮಕ್ಕಳಾಗೋದು ಕಮ್ಮಿ ಆಯಿತು ಅಂತಂದರೆ ಫಲವತ್ತತೆ ಕಮ್ಮಿ ಆಗಿರೋದ್ರಿಂದ ಮುಂದೆ ಬರುವಂತಹ ಮಕ್ಕಳಲ್ಲಿ ಕಷ್ಟಗಳು ಉಂಟಾಗ್ಬೋದು ಅನ್ನೋದು ಸೂಚನೆ ಬಂದಿದೆ. ಅದಕ್ಕಾಗಿ ಎಲ್ಲರೂ ತಮ್ಮ ಆರೋಗ್ಯಗಳನ್ನು ಚೆನ್ನಾಗಿ ಕಾಪಾಡ್ಕೋಬೇಕು, ತಮ್ಮ ಮಕ್ಕಳ ಆರೋಗ್ಯಗಳನ್ನು ಚೆನ್ನಾಗಿ ನೋಡ್ಕೋಬೇಕು. ಹಾಗಾಗಿ ಶುಕ್ರನು ಫಲವತ್ತತೆ, ಸಂತಾನೋತ್ಪತ್ತಿ, ಆರೋಗ್ಯ ಮತ್ತು ಲೈಂಗಿಕ ಶಕ್ತಿಯಕ್ಕೆ ಕಾರಕನಾಗಿರ್ತಾನೆ. ಇದು ಭಾಳ ಮುಖ್ಯವಾದಂತಹ ಕಾರಕತ್ವ. ಇಲ್ಲಿ ಏನಾದರೂ ಕೆಟ್ಟದಾಗಿ ಶುಕ್ರ ರೋಗ ಸ್ಥಾನದಲ್ಲಿ ಕೂತಿದ್ರೆ ಇದೆಲ್ಲ ವಿಚಾರಗಳಿಗೂ ರೋಗ ಬರುವಂಥದ್ದು ಕಾಣುತ್ತೆ.
ಪೀಡಿತ ಶುಕ್ರನು ಸಂತಾನೋತ್ಪತ್ತಿ ಅಥವಾ ಮೂತ್ರ ಸಂಬಂಧಿತ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಈಗ ಮೂತ್ರ ಸಂಬಂಧಿತ ಸಮಸ್ಯೆ ಯಾಕೆ ಬರ್ತಾ ಇದೆ ಸರ್, ನೀವು ರಕ್ತನಾಳ ಅಂತ ಹೇಳಿದ್ರಲ್ಲ ಅಂತ. ಹಂಗಲ್ಲ, ಎಲ್ಲ ಮೈಯಲ್ಲಿರುವಂಥ ಎಲ್ಲ ಪೈಪು, ಎಲ್ಲ ರಂಧ್ರಗಳು, ಅಂದರೆ ಯಾವ್ಯಾವುದು ಪೈಪುಗಳು ಎಲ್ಲೆಲ್ಲಿ ಓಡಾಡುತ್ತೆ ಅದು ಈ ಕಡೆ ಮೂತ್ರ ತೊಗೊಂಡು ಹೋಗ್ತಾ ಇರ್ಬೋದು, ಈ ಕಡೆ ಮೂತ್ರ ವಿಸರ್ಜನೆಗೆ ಮೂತ್ರಪಿಂಡದಿಂದ ಅಂದರೆ ಕಿಡ್ನಿಯಿಂದ ತೊಗೊಂಡು ಹೋಗ್ತಾ ಇರೋದು ಯುರೇತ್ರ ಅಂತೀವಿ ಆ ಪೈಪು, ಆ ಬ್ಲ್ಯಾಡ್ರ್ ಹತ್ರ, ಅಥವಾ ನಮ್ಮ ರಕ್ತನಾಳಗಳಿರ್ಬೋದು, ಅಥವಾ ಎಲ್ಲೆಲ್ಲಿ ಪೈಪುಗಳಿರುತ್ತೆ, ನಮ್ಮ ಊಟ ಮಾಡಿದಾಗ ಬರುವಂತಹ ಈಸೋಫೇಗಸ್ಗೆ ಹೋಗುವಂತಹ ನಮ್ಮ ಒಂದು ಫುಡ್ ಪೈಪ್ ಅಂತೀವಿ ನಾವು, ಆ ಫುಡ್ ಪೈಪ್ ಆಗಿರ್ಬೋದು, ಇದೆಲ್ಲನೂ ಒಂದು ಶುಕ್ರನಿಗೆ ಮುಖ್ಯ ಕಾರಕತ್ವ. ಉಚ್ಚ ಶುಕ್ರ ಅಂದರೆ ತುಂಬ ಉನ್ನತ ಸ್ಥಾನದಲ್ಲಿ ಕೂತಿರುವಂತಹ ಸ್ವಗೃಹ ಶುಕ್ರ, ಅಂದರೆ ಸ್ವಯಂ ರಾಶಿ ಅವನೇ ರಾಶಿಯಲ್ಲೇ ಕೂತಿರುವಂತಹ ಶುಕ್ರನಾಗಿದ್ರೆ, ಇಲ್ಲ ಒಳ್ಳೆ ಶುಕ್ರನಾಗಿ ಕೂತಿದ್ರೆ ಆಕರ್ಷಣೆ, ಸೌಂದರ್ಯ, ಕಲಾತ್ಮಕ ಪ್ರತಿಭೆ ಮತ್ತು ಜನಪ್ರಿಯತೆಯನ್ನು ನೀಡುತ್ತಾನೆ. ಸಂಬಂಧಗಳು ಮತ್ತು ಕುಟುಂಬ ಜೀವನದಲ್ಲಿ ಸಂತೋಷವನ್ನು ಉಂಟು ಮಾಡುತ್ತಾನೆ. ಇದೆಲ್ಲ ಸುಖ ಕೊಡ್ತಾನೆ. ಐಶ್ವರ್ಯ, ಸಂಪತ್ತು, ಸೌಕರ್ಯ ಮತ್ತು ಉತ್ತಮ ಜೀವನ ಶೈಲಿಯನ್ನು ನೀಡುತ್ತಾನೆ. ವೆರಿ ಗುಡ್ ಲೈಫ್ ಸ್ಟೈಲ್. ಸೃಜನಶೀಲತೆ, ಸೊಬಗು ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುವಂತಹ ಇಲಿಗೆನ್ಸ್ ಅಂತೀವಿ ನಾವು, ಸೊಬಗು ಮತ್ತು ರಾಜತಾಂತ್ರಿಕತೆಯನ್ನು ಹೆಚ್ಚಿಸುತ್ತಾನೆ. ಇದು ಶುಕ್ರನ ಇನ್ನೊಂದು ಕಾರಕತ್ವ. ಅದಕ್ಕೆ ನಾವು ಮಹಾಮಂತ್ರಿ ಅಂತ ಕರಿತೀವಿ ಶುಕ್ರನ್ನ. ಗುರುನ ನಾವು ರಾಜಗುರು ಅಂತ ಕರೆದ್ರೆ ಶುಕ್ರನ್ನ ಮಹಾಮಂತ್ರಿ ಅಂತ ಕರಿತೀವಿ. ಅಲ್ಲಿಗೆ ಮಹಾಮಂತ್ರಿ ಆಗಿರುವಂಥ ಶುಕ್ರ ಬಹಳ ರಾಜನಿಗಿಂತ ರಾಜವೈಭೋಗವನ್ನು ಅನುಭವಿಸೋದು ಮಹಾಮಂತ್ರಿ. ರಾಜ ಆಸ್ಥಾನದಲ್ಲಿರ್ತಾನೆ, ಮಹಾಮಂತ್ರಿ ಊರೆಲ್ಲ ಸುತ್ತಾ ಇರ್ತಾನೆ. ಅವನಿಗೆ ಅಂದರೆ ದಟ್ಸ್ ಅ ಪವರ್ಫುಲ್ ಪೋಸ್ಟ್ ಅಂತೀವಿ ನಾವು. ಈಗ ರಾಜ ನಮ್ಮ ಪ್ರೆಸಿಡೆಂಟ್ ಕೂತಿದ್ರೆ ಮಹಾಮಂತ್ರಿ ಅಂತಂದರೆ ನಮಗೆ ಪ್ರೈಮ್ ಮಿನಿಸ್ಟರ್ ಥರ, ಅವರಿಗೆ ಜಾಸ್ತಿ ಶಕ್ತಿ ಹಾಗೂ ಒತ್ತಡನೂ ಜಾಸ್ತಿ. ಸೊ ಹಾಗಾಗಿ ಅದನ್ನು ನಮ್ಮ ಉರ್ದುನಲ್ಲೋ ಹಿಂದಿನಲ್ಲೋ ವಜೀರ್ ಅಂತ ಕರಿತೀವಿ. ಬಹಳ ಮುಖ್ಯವಾದಂತಹ ಒಂದು ಸ್ಥಾನಮಾನವನ್ನು ಶುಕ್ರ ಕೊಡ್ತಾನೆ. ಯಾರಿಗೆ ಶುಕ್ರ ತುಂಬ ಗಟ್ಟಿಯಾಗಿರುತ್ತೆ ಅವರ ಜಾತಕದಲ್ಲಿ, ಅವರಿಗೆ ಈ ಥರ ಒಂದು ಸ್ಥಾನಮಾನಗಳು ಸಿಗುತ್ತೆ. ಈಗ ಶುಕ್ರ ನೀಚನಾಗಿ ಕೂತಿದ್ದು ಅವನಿಗೆ ಕ್ಷೀಣಿಸಿ ಅವನಿಗೆ ಏನಾದರೂ ಒಂದು ಸ್ವಲ್ಪ ಕಷ್ಟ ಏನಾದರೂ ಆಗಿ ಅವನಿಗಿರುವಂತಹ ಬೇರೆ ಗ್ರಹಗಳ ಸಂಬಂಧದಿಂದ ಅವನಿಗೆ ಪಾಪಗ್ರಹಗಳ ಸಂಬಂಧ ಆಗಿದ್ರೆ ಸಂಬಂಧ ಸಮಸ್ಯೆಗಳು ಮತ್ತು ದಾಂಪತ್ಯ ಅತೃಪ್ತಿಗೆ ಕಾರಣವಾಗಬಹುದು. ಸೌಂದರ್ಯ ಮತ್ತು ರೂಪದ ಮೇಲೆ ಅತಿಯಾದ ಆಸಕ್ತಿಯನ್ನು ಉಂಟು ಮಾಡಬಹುದು. ಅಂದರೆ ಅನ್ನೆಸರಿ ಪುಲ್ ಟುವರ್ಡ್ಸ್ ಬ್ಯೂಟಿ ಆ್ಯಂಡ್ ಅಪಿಯರೆನ್ಸ್ ಅಂತ. ತಮ್ಮನ್ನು ತಾವೇ ವಯಸ್ಸಾದರೂ ಕೂಡ ಮುಖಕ್ಕೆ ಪೇಂಟ್ ಹೊಡ್ಕೊತಾ ಇರೋದು, ನಮಗೆ ವಯಸ್ಸೇ ಆಗಿಲ್ಲ ಅನ್ನೋ ಥರನೇ ಆಡ್ತಾ ಇರೋದು, ಇದೆಲ್ಲ ಬಂದು ಶುಕ್ರನ ಇನ್ನೊಂದು ರೂಪ. ಅಂದರೆ ಯಾವಾಗ ಅವನು ನಿಶಕ್ತಿ ಆಗಿರುತ್ತೆ ಆವಾಗ. ಅತಿಯಾದ ಭೋಗ, ಅನೈತಿಕ ಸಂಬಂಧಗಳು ಅಥವಾ ಅಶಿಸ್ತಿನ ವರ್ತನೆಗೆ ಕಾರಣವಾಗಬಹುದು. ಅಂದರೆ ಅನೈತಿಕ ಸಂಬಂಧ ಶುಕ್ರನ ಇನ್ನೊಂದು ಕಾರಕನಾಗಿರೋದ್ರಿಂದನೇ ನನಗಾದಷ್ಟು ಫೋನ್ ಕಾಲ್ಗಳು ಬಂದಾಗ ಇದೇ ಕೇಳೋದು, ಇದು ಈ ಜಾತಕನಿಗೆ ಬೇರೆ ಸಂಬಂಧ ಇದೆಯಾ ಸರ್, ಈ ಜಾತಕನಿಗೆ ಇನ್ಯಾರ್ದಾದ್ರೂ ಇನ್ನೊಂದು ಮದುವೆ ಆಗತ್ತಾ ಸರ್, ಇದಕ್ಕೆ ದ್ವಿಕಳತ್ರ ಯೋಗ ಇದೆಯಾ ಅಂತ ಕೇಳಿ ಇದೇ ವಿಚಾರ ಕೇಳ್ತಾರೆ. ಯಾಕಂದರೆ ಇದನ್ನು ನೋಡ್ಬಿಟ್ಟಿರ್ತಾರೆ, ಎಲ್ಲಾದ್ರೂ ಒಂದು ಕಡೆ ಓದ್ಬಿಟ್ಟಿರ್ತಾರೆ, ಅದನ್ನು ಕೇಳ್ತಾರೆ. ಅದು ಇಷ್ಟೊಂದು ಕಾರಕತ್ವಗಳಲ್ಲಿ ಅದು ಒಂದು ಕಾರಕತ್ವ ಅಷ್ಟೇ. ವ್ಯಕ್ತಿಯನ್ನು ಅಪ್ರಾಮಾಣಿಕ, ಭೋಗಪ್ರಿಯ ಮತ್ತು ಮೇಲ್ಮೈಯ ಚಿಂತನೆಯನ್ನು ಮಾಡುವ ಒಂದು ವಿಚಾರವನ್ನು ಕೊಟ್ಬಿಡ್ತಾರೆ. ಅಂದರೆ ಸೂಪರ್ಫಿಷಿಯಲ್ ಥಿಂಕಿಂಗ್, ಬರೀ ಸ್ಕಿನ್ ಡೀಪ್ ಅಂತೀವಲ್ಲ, ಬರೀ ಚರ್ಮದ ಆಳಕ್ಕೆ ಮಾತ್ರ ಯೋಚನೆ ಮಾಡೋದು ಅಂತ. ಆ ಥರ ಅವರು ತುಂಬ ಆಳವಾಗಿ ಯೋಚನೆ ಮಾಡೋದಿಲ್ಲ. ಸಾಕು ನನ್ನ ಕೆಲಸ ಆದರೆ ಸಾಕು ಅನ್ನೋ ಥರ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಈಗ ಶುಕ್ರನಿಗೆ ಇರುವಂತಹ ವೃತ್ತಿ ಮತ್ತು ಉದ್ಯೋಗಗಳು ಯಾವ್ಯಾವುದು ಅಂತಂದರೆ ಕಲಾವಿದ, ಸಂಗೀತಕಾರ, ನೃತ್ಯಗಾರ, ನಟನೆ, ವಿನ್ಯಾಸಗಾರ, ಫ್ಯಾಷನ್ ವಿನ್ಯಾಸಗಾರ, ಬ್ಯೂಟಿಷಿಯನ್, ಮೇಕಪ್ ಕಲಾವಿದ, ಒಳಾಂಗ ವಿನ್ಯಾಸಗಾರ ಅಂದರೆ ಇಂಟೀರಿಯರ್ ಡಿಸೈನರ್ ಮತ್ತು ಅಲಂಕಾರ ತಜ್ಞ ಅಂದರೆ ಡೆಕೋರೇಟರ್, ಅಡುಗೆಗಾರ ಅಂದರೆ ಶೆಫ್, ಬೇಕರಿ ತಜ್ಞ, ಪೇಸ್ಟ್ರಿ ಪರಿಣಿತ, ಪೇಸ್ಟ್ರಿ ಸ್ಪೆಷಲಿಸ್ಟು,
ವಕೀಲ, ನ್ಯಾಯಾಧೀಶ. ನೋಡಿ ಶುಕ್ರನಿಗೆ ಎಷ್ಟು ಬರ್ತಾ ಇದೆ. ನ್ಯಾಯಾಧೀಶ, ಶಿಕ್ಷಕ, ಸಲಹೆಗಾರ. ಅಂದರೆ ಶುಕ್ರನಿಗಿರೋಷ್ಟು ನಾನು ಗುರುಗೂ ಅಷ್ಟು ಹೇಳಿದಿನೋ ಇಲ್ವೋ, ಶುಕ್ರ ಈಸ್ ಅ ವೆರಿ ವರ್ಸಟೈಲ್ ಪ್ಲಾನೆಟ್, ತುಂಬ ಜಾಸ್ತಿ ಅವನಿಗೆ. ವ್ಯಾಪಾರಿ, ಉದ್ಯಮಿ, ರಫ್ತು ಮತ್ತು ಆಮದು ವೃತ್ತಿಪರ ಜಾತಕನಾಗಿರ್ತಾನೆ. ಯಾವುದೇ ವಿಚಾರ ಅಂದರೆ ಈ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಉಡುಗೆ ತೊಡುಗೆ, ಗಾರ್ಮೆಂಟ್ಸ್ ಅಂತ ಕರಿತೀವಿ, ಮತ್ತು ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಮೇಕಪ್, ಕಾಸ್ಮೆಟಿಕ್, ಈ ಯಾವುದೇ ವಿಚಾರ ಹೆಂಗಸರು ಹೆಣ್ಣು ಮಕ್ಕಳಿಗೆ ಇರುವಂತಹ ಅವರ ಒಂದು ಉಡುಗೆ ತೊಡುಗೆ, ಆಚಾರ ವಿಚಾರ, ಅವರು ಜ್ಯುವೆಲ್ರಿ ಹಾಕೊಳ್ಳುವಂಥದ್ದು, ಮೈ ಬಣ್ಣ, ಕಲರು, ಏನು ಮಾಡ್ಕೋತಾರೆ ಎಲ್ಲನೂ ಸೇರಿ ಶುಕ್ರನ ಕೆರಡೆ ಬಂದ್ಬಿಡುತ್ತೆ. ಅಷ್ಟರ ವ್ಯಾಪಾರವನ್ನು ಮಾಡುವಾಗ ಶುಕ್ರ ಚೆನ್ನಾಗಿದ್ರೆ ಮಾತ್ರ ಮಾಡಬೇಕು. ಶುಕ್ರನು ಬಿಳಿ, ಗುಲಾಬಿ ಮತ್ತು ಕ್ರೀಮ್ ಬಣ್ಣಗಳೊಂದಿಗೆ ಸಂಬಂಧ ಹೊಂದಿರುತ್ತಾನೆ. ಅಂದರೆ ವೈಟ್, ಪಿಂಕ್ ಆ್ಯಂಡ್ ಕ್ರೀಮ್ ಕಲರ್ಸ್. ಶುಕ್ರನು ಪೂರ್ವ ದಿಕ್ಕನ್ನು ಸೂಚಿಸುತ್ತಾನೆ. ಪೂರ್ವ ಅಂತಂದರೆ ಈಸ್ಟ್ ಡೈರೆಕ್ಷನ್, ಸೂರ್ಯ ಹುಟ್ಟುವಂತಹ ದಿಕ್ಕು. ಶುಕ್ರನು ಕುದುರೆಯೊಂದಿಗೆ ಸಂಬಂಧ ಹೊಂದಿರುತ್ತಾನೆ. ಅಂದರೆ ಶುಕ್ರನಿಗೆ ಕುದುರೆ, ಒಂದೊಂದು ಗ್ರಹಗೆ ಒಂದೊಂದು. ಈಗ ಗುರುವಿಗೆ ಆನೆ ಅಂತಿರುವಂಗೆ ಶುಕ್ರನಿಗೆ ಕುದುರೆ. ಶುಕ್ರನು ಸೌಂದರ್ಯ, ಪ್ರೀತಿ, ವಿವಾಹ, ಐಶ್ವರ್ಯ, ಕಲೆ, ಸೌಕರ್ಯ, ಫಲವತ್ತತೆ ಮತ್ತು ಸಂಬಂಧಗಳ ಗ್ರಹವಾಗಿರುತ್ತದೆ. ಇದು ನಾವು ಸರಾಸರಿ ಎಲ್ಲವನ್ನೂ ತಕ್ಕೊಂಡು ಒಂದು ಕಡೆ ಹಾಕ್ಕೊಂಡ್ರೆ ಬಲವಾದ ಶುಕ್ರನು ಸಂತೋಷ, ಸೃಜನಶೀಲತೆ, ಐಶ್ವರ್ಯ ಮತ್ತು ಸಾಮರಸ್ಯವನ್ನು ಕೊಡುತ್ತಾನೆ. ದುರ್ಬಲ ಶುಕ್ರನು ಸಂಬಂಧ ಸಮಸ್ಯೆಗಳು, ಅತಿಯಾದ ಆಸೆಗಳು ಮತ್ತು ಭೋಗಗಳ ದುರುಪಯೋಗ ಪಡ್ಕೊಂಡು ಬೇಡವಾದಂತಹ ಮೈಯಿಗೆ ಸೋಂಕು ಮತ್ತು ಮರ್ಮಾಂಗಕ್ಕೆ ಬೇಡವಾದಂತಹ ಬರುವಂತಹ ಕಾಯಿಲೆಗಳು ಬರುವಂತಹದ್ದು ಶುಕ್ರನಿಂದಲೇ. ಸೊ ಹಾಗಾಗಿ ತಮ್ಮನ್ನು ತಾವು ಹುಷಾರಾಗಿಟ್ಕೋಬೇಕು. ಬೇಡವಾದ ಜಾಗಗಳಿಗೆಲ್ಲ ಹೋದರೆ ಬೇಡವಾದ ಪ್ರಾಬ್ಲಮ್ಸು ಬರುತ್ತೆ. ಹಾಗಾಗಿ ಶುಕ್ರ ಇರುವ ಗ್ರಹಗಳಲ್ಲಿ ಅತಿ ಮುಖ್ಯವಾದಂತಹ ಈಗಿನ ಕಲಿಯುಗಕ್ಕೆ ಬೇಕಾಗಿರುವಂತಹ ಸುಖ ಮತ್ತು ಸುಖಕ್ಕೆ ಬೇಕಾಗಿರುವಂತಹ ಎಲ್ಲ ಪದಾರ್ಥಗಳು, ಅಂದರೆ ಮೆಟೀರಿಯಲಿಸ್ಟಿಕ್ ಹ್ಯಾಪಿನೆಸ್ ಆ್ಯಂಡ್ ಪ್ಲೆಷರ್, ಅದಕ್ಕೆ ಬೇಕಾಗಿರೋ ಎಲ್ಲ ಪದಾರ್ಥಗಳಿಗೆ ಕಾರಕನಾಗಿರ್ತಾನೆ. ನಮಸ್ಕಾರ.